ಯಪ್ಪ ನಿನ್ನೆ 12 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ, ಇನ್ನೂ ಆದರೂ ಮಳೆ ಹಾಗೆ ಬರ್ಲಿಕ್ಕತ್ತದ ನೋಡ್ರಿ. ನಾನ್ ಸ್ಟಾಪೇ ಇವತ್ತು. ಎಷ್ಟು ವೆದರ್ ಚಲೋ ಐತೆ ಗೊತ್ತ್ರಿ, ಎಷ್ಟು ಚಲೋ ಐತೆ ವೆದರ್ ಇವತ್ತು. ಈಗ ಮಳೆ ಕಾಣ್ಲಿಕ್ಕತ್ತದ ಇಲ್ಲೋ ನಿಮಗೆ ಝೂಮ್ ಮಾಡಿ ತೋರಿಸ್ಲಿಕ್ಕೆ ನೋಡ್ರಿ. ಈಗ ಹನಿ ಹನಿ ಬೀಳತೈತಲ್ರಿ, ಮಸ್ತ್ ಐತಿ ಇವತ್ತು ವೆದರ್. ಇನ್ನೂ ಜಳಕನ ಮಾಡಿದ್ವಿ, ಇವಾಗ ಜಳಕ ಮಾಡ್ಬೇಕಂತ ಹೊಂಟಿದ್ದೆ ಬಾತ್ರೂಮ್ ಹೋದ. ಅದಕ್ಕೆ ನಾನೇ ಸ್ವಲ್ಪ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಬಂದೇರಿ ಹೊರಗೆ. ಎಷ್ಟು ಚಂದ ಐತೆ ಗೊತ್ತ್ರಿ ವೆದರ್. ಒಂದೀಟು ಹಿಂಗಿದ್ರೆ ರಾಮ್ ಅನಿಸ್ತದೆ. ಇನ್ನು ಕಡೆ ದಗಿ 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 ಶೆಕಿ ಅಪ್ಪ ಈ ಪರಿ ಶೆಕಿ ಇತ್ತು, ಎಷ್ಟು ಶೆಕಿ ಇತ್ತು, ಭಾಳ ಶೆಕಿ ಇತ್ತು. ಇವತ್ತು ಮಸ್ತ್ ವೆದರ್ ಐತಿ, ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ. ಎಷ್ಟು ಚಂದ ಐತಿ, ಒಂದು ಗಿಡ ಸತೆ ಕಳ್ಳಾಡೋ ಹುಲ್ಲು ಮತ್ತು ತಂಪಾಗೈತಿ. ಎಷ್ಟು ಮಸ್ತ್ ಐತಲ್ರಿ. ಮಳೆ ಇನ್ನೂ ಆಗ್ಲಿಕ್ಕತ್ತದ ಸ್ವಲ್ಪ. ನನಗಂತೂ ಇಲ್ಲೇ ಕುಂತು ಹಿಂಗೆ ನೋಡ್ಕೊಂಡು ಕೂತಿರ್ಬೇಕನ್ಸಾಗೈತಿ. ಮಸ್ತ್ ಐತೆ, ಅಷ್ಟು ಚಂದ ಐತಿ ಇವತ್ತು ವೆದರ್. ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ ನನಗಂತೂ. ಮಳೆಯಾಗ ಹೋಗಿ ಜಿಗಿಬೇಕನ್ಸಾಗೈತಿ. ಬಟ್ ಏನು ಮಾಡೋದ್ರಿ, ಆಗಲ್ಲ ಕೆಲಸ ಐತೆ ಅದಕ್ಕೆ. ಕ್ಲೀನ್ ಮಳೆ ಬಂತಂದ್ರೆ ಎಲ್ಲಾರ ಮ್ಯಾಳಿಗೆ ಸ್ವಚ್ಛ ಆಗಿಬಿಟ್ಟಿರ್ತೈತಿ. ಅವಶ್ಯಕತೆನೇ ಇಲ್ಲ ಸೌಡ್ಬೋದು ಏನೋ ಮಾಡೋದು. ಮಳೆ ಬಂದು ಎಲ್ಲ ತಾನೇ ಸ್ವಚ್ಛ ಮಾಡ್ಕೊಂಡು ಹೊರಗೆ ಹೋಗ್ಬಿಟ್ಟಿರ್ತೈತಿ ರೋಡಿ. ಅದೊಂದು ಪುಣ್ಯ. ಮಸ್ತ್ ಐತಲ್ಲ. ನಾನಂತೂ ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೆ, 9 ಗಂಟೆಗೆ ಸಾಧ್ಯತೆ ಇರ್ತೈತಿ. ಈ ರಾತ್ರಿ ಎಷ್ಟು ಶೆಕೆ ಆಗ್ತೈತೆ ಗೊತ್ತ್ರಿ, ನಿದ್ದಿನ ಬರಲ್ಲ. ರಾತ್ರಿ ಗಂಟೆ ಶೆಕೆ ಆಗ್ತೈತ್ರಿ. ರಾತ್ರಿ ಹೊಟ್ಟೆ ನಿದ್ದೆ ಬರಲ್ಲ, ಶೆಕೆ ಆಗಿರ್ತೈತಿ. ಲೇಟಾಗಿ ಮುಕ್ಕೊಂಡ್ಬಿಡ್ತೀವಿ. ಲೇಟಾಗಿ ಮುಕ್ಕೊಂಡು ಮುಂಜಾನೆ ಲೇಟಾಗಿ ಇದು ಮಾಡಿ ಹಿಂಗಾಗೈತಿ. ನಿಮಗಂತೂ ಈ ಕಡೆ ನೋಡ್ರಿ, ಈ ಕಡೆ ನೋಡ್ಕೊ ಕೂತು ಬಿಡ್ಬೇಕು ಅನಿಸ್ತೈತಿ. ನೋಡ್ರಿ ನಾನು ಇವತ್ತು ತಲೆ ತಕೊಂಡ್ಬಂದು ಮೆಟ್ಟಿಗೆ ತಲೆ ತಕ್ಕೊಬೇಕು ಅನ್ನಿಸ್ತಾ, ಅದಕ್ಕೆ ತಲೆ ತಕ್ಕೊಂಡೆ. ಸ್ವಲ್ಪ ಮಳೆ ನಿಂತು ನೋಡಿ. ಇಲ್ಲ ರೀ, ಮಳೆ ನಿಂತಿಲ್ಲ, ಹಾಗೆ ಐತಿ. ಇನ್ನೂ ಜಿಟಿ ಹಾಗೆ ಐತಿ. ಈ ವೆದರಿಗೆ ನಾನು ಸ್ವಲ್ಪ ತಲೆ ತಕ್ಕೊಂಡು ಸ್ವಲ್ಪ ರೀಲ್ಸ್ ಮಾಡ್ಬೇಕು. ರೀಲ್ಸ್ ಅಂದ್ರೆ ಸ್ವಲ್ಪ ಶೂಟ್ ಮಾಡ್ಕೋಬೇಕು ಅನ್ಕೊಂಡಿನಿ. ಆಯ್ತಂದ್ರೆ ಚಲೋ ಆಗ್ಲಿಕ್ಕಂದ್ರೆ ಚಲೋ. ನೋಡೋಣ ಹೆಂಗೆ ನೋಡ್ತೀನಿ. ಸಾರಿ ಉಟ್ಕೊಂಡು ಮಾಡ್ಕೋಬೇಕು, ಏನು ಡ್ರೆಸ್ ಹಾಕೊಂಡು ಮಾಡಲು ಅಂತ ಹೇಳಿ ವಿಚಾರ ಮಾಡಿರ್ತೀನಿ. ನೋಡ್ತೀನಿ ಮ್ಯಾಲೆ ಹೋಗ್ಬೇಕು ಅನ್ಕೊಂಡಿನಿ. ನಮ್ಮ ಮನೆ ಮ್ಯಾಲೆ ಅಲ್ಲಿ ಸ್ವಲ್ಪ ನೀರು ಇರ್ತೈತವ, ಎಲ್ಲ ಗಿಡಗಳು ಇರ್ತಾವಲ್ಲ, ಅಲ್ಲಿ ಚಲೋ ಅನಿಸುತ್ತೆ ಅಂತ ಹೇಳಿ ನೋಡ್ಬೇಕು ಅನ್ಕೊಂಡಿನಿ. ಹೆಂಗೆ ಶೂಟ್ ಮಾಡ್ತಾನೆ ಹಂಗೆಲ್ಲ ಹೇಳ್ಕೊಡ್ತೀನಿ ಅಂತ. ಹಂಗೆ ಮಾಡಿದ್ರೆ ಚಲೋ ಐತಿ. ನಂದು ಇವತ್ತು ಹಾಡ್ಲಿಕ್ಕೆ ಸ್ವಲ್ಪ ಜಿಟಿ ಮಳೆ ಐತಿ. ಆ ಜಿಟಿ ಮಳೆಯಾಗ ಸ್ವಲ್ಪ ಯಾಕೆ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬೇಕು ಮ್ಯಾಗ ಅಂತ ಹೇಳಿ ಡಿಸೈಡ್ ಮಾಡಾತೀನಿ. ನೋಡೋಣ, ಸ್ವಲ್ಪ ನಾಷ್ಟ ಮಾಡಿ ಹೋಗೋಣ ಅಂತ್ರಿ ಮ್ಯಾಗ. ಯಾಕಂದ್ರೆ ಹೊಟ್ಟೆ ಫುಲ್ ಹಸಿವಾಗೈತಿ. 10:15 ಆಗಕ್ಕೆ ಬಂತ್ರಿ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಜಲ್ದಿ ನಾಷ್ಟ ಮಾಡಿ ಮ್ಯಾಗ ಹೋಗೋಣ. ಗುಡ್ ಮಾರ್ನಿಂಗ್ ಗೈಸ್. ಆಗಲೇ ಹೇಳಿದೆ ನಿಮಗೆ, ನಾನು ಒಂದು ಶೂಟ್ ಮಾಡ್ಬೇಕು ಅನ್ಕೊಂಡೆ. ಬಿಸಿಲು ಬಂದ್ಬಿಡ್ತ ನೋಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿಲ ಬಂದ್ಬಿಡ್ತೀನಿ. ರೀಲು ಅಂತಾರ, ಶೂಟು ಅಂತ, ಶಾರ್ಟು ಅಂತಾರ, ಶೂಟು ಅಂತಾರೆ, ಎಲ್ಲನೂ ಅಂತಾರೆ. ನಮ್ದು ಇವತ್ತು ಓಟ್ಸ್ ನೋಡ್ರಿ. ಅವ ಆದ್ರೆ ಬೌಲ್ದಾಗ ತಿಂತಾನ, ನನಗಾದ್ರೆ ಪ್ಲೇಟ್ದಾಗ ಇಲ್ಲ ರೀ, ಅವನೇ ಕೊಡು ಅಂತಾನ. ಅದಕ್ಕೆ ನಾನು ನೋಡ್ರಿ ನಾನು ಓಟ್ಸ್ ಹೌದ್ರಿ, ಅದು ಬೌಲ್ ನಂದಲ್ರಿ. ಮತ್ತು ಹಂಗೆಲ್ಲ ಒಳಗೆ ಏನೋ ಹಾಕ್ಕೊಡ್ತೀನಿಲ್ಲ, ಅದು ಹೇಳ ದ್ರಾಕ್ಷಿ ಮತ್ತು ಅದಕ್ಕೆ ಇನ್ನಂತಾರಲ್ಲ ಗೋಡಂಬಿ, ಬಾದಾಮಿ ರೀ. ಬಾದಾಮಿ ಹಾಕ್ಕೊಡ್ತೀನಿ. ನಾನು ಹಿಕ್ಕಡ್ತಿರ್ತೀನಿ. ಇದ್ರೊಳಗೆ ಜಾತ್ರೆ ಆದಂಗೆ ಆಗ್ತಿದ್ರಿಪ್ಪ ನನಗೆ. ಅದಕ್ಕೆ ತಿನ್ನಕ್ಕೆ ಬರೋದಿಲ್ಲ. ಅವಂಗೆಲ್ಲ ಹಾಕ್ಕೊಡ್ತೀನಿ ಫ್ರೂಟ್ಸು. ಮತ್ತು ಇದು ನಾನು ಸಪ್ರೇಟ್ ಹಿಂಗ್ತಿರ್ತೀನಿ. ಯಾಕಂದ್ರೆ ನಾವು ತಿನ್ನಕ್ಕೆ ಮನಸ್ಸು ಬರಲಿಲ್ಲ. ಜಾತ್ರೆಗೆ ಅಷ್ಟು ಕಚ್ಚ ಅಂತ. ಅದಕ್ಕೆ ಅದೊಂದು ಸಪ್ರೇಟ್ ತಿಂತೀನಿ. ನಾನು ತಿನ್ನಕ್ಕೆ ಹೋಗಲ್ಲ. ನಾನು ಈಗಿನ ನಾಷ್ಟ ಹಿಂಗಾಯ್ತು ರೀ. ಮಧ್ಯಾಹ್ನ ಊಟ ಏನು ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ. ಇದೇ ಡೈಲಿ ಲಾಗ್. ಊಟ ಏನು ಮಾಡ್ತೀವಿ, ನಾಷ್ಟ ಏನು ಮಾಡ್ತೀವಿ, ಸಂಜೆಗೆ ಏನು ತಿಂತೀವಿ, ರಾತ್ರಿ ಏನು ತಿಂತೀವಿ, ಮಧ್ಯಾಹ್ನ ನಡ್ಬರ್ಕ್ ಏನು ಮಾಡ್ತೀವಿ, ಎಲ್ಲ ಫನ್ನಿ ಹಾಕ್ತೀವಿ ಅಂತ ನೋಡೋ ಅಂತ್ರಿ. ಇವ ಏನೂ ಮಾತಾಡಲ್ರಿ, ಸುಮ್ಮನೆ ಕೂತು ಬಿಡ್ತಾನೆ. ನನಗೆ ಇಷ್ಟು ನಾಟಕ ಇದು ತಣ್ಣಗಾಗನ ಒಳಗೆ ಹೋಗುದಿಲ್ಲ ರೀ. ಪಟ ತಿನ್ಬೇಕು ರೀ. ತಣ್ಣಗಾತದ್ರೆ ಹೋಗಿದ್ದು ಗಂಟಲ್ದಾಗ ಇಳ್ಯಾಕೆ ಒಲ್ಲೆತ್ತೀವಿ. ಇವ ತಿನ್ನೋದು ಒಂದು ತಾಸ್ತನ ತಿಂತಾನ್ರಿ. ಅದನ್ನು ಫಿನಿಶ್ ಮಾಡಿದ್ರಿ. ನಾನು ಫಿನಿಶ್ ಮಾಡಿ ನಿಮ್ಗೆ ಸಿಗ್ತೀನಿ. ನೀರು ಕುಡಿಯಕ್ಕೆ ಬರೋಲ್ತು. ನೀರೆಲ್ಲ ಮೈಮೇಲೆ ಹಾಕೊಂಡ ನೋಡ್ರಿ ಇಲ್ಲಿಗ. ಈ ಬಾಟ್ಲ್ಯಾಗ ಕುಡ್ದು ರೂಢ ಆಗ್ಬಿಟ್ಟೈತೆ ಅನ್ಸುತ್ತೆ. ಅದಕ್ಕೆ ಚರಿಗೆ ನೀರು ಕುಡಿಯಕ್ಕೆ ಬರೋಲ್ತು. ನಾವು ಕಟ್ಟಿನಿ. ಕರೆ ಹೇಳು ಪ್ರಾಮಿಸ್ ಮಾಡು. ನಾನು ಪಾಪ ಫುಲ್ ಆಗೈತೆ ಅಂಥೇಳಿ ನಾ ಸ್ವಲ್ಪ ಕುಡ್ದು ಕೊಟ್ಟೆ ರೀ. ಹೌದಲ್ರಿ, ಅರ್ಧನೂ ಕುಡಿಯಕ್ಕೆ ಬರೋಲ್ತು ಅವಂಗ. ಏನೋ ಸರ್ಚ್ ಮಾಡತ್ತಾನ್ರಿ ಅವ.
ಎರಡು ಸಲ ಕೆಲಸ ಸರಿ ಬಂದೆ ನಮ್ಮ ನೋಡ್ರಿ ಇವತ್ತು ವಿಡಿಯೋ ಅಪ್ಲೋಡ್ ಆಗಿತ್ತು ನೋಡತ್ತೆ ನೋಡ್ರಿ ನಮ್ಮದು ವಿಡಿಯೋಸ್ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿಪ್ಪ. ಅದು ಒಂದಿಷ್ಟು ಮುಗಿತಂದ್ರೆ ಮುಗೀತ್ರಿ, ಭಾಳ ಖುಷಿ ಆಗ್ಬಿಡ್ತೀವಿ ನಾವು. ನೀವು ಖುಷಿ ಆಗ್ತೀರಿ, ನಾವು ಖುಷಿ ಆಗ್ತೀವಿ. 1000 ಸಬ್ಸ್ಕ್ರೈಬರ್ಸ್ ಆಗ ನಿಮ್ಗೆ ಒಂದು ಸರ್ಪ್ರೈಸ್ ಐತಿ. ಪಟ 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 ಮುಗಿಸ್ರಿ ಅದು. ಏನು ಸರ್ಪ್ರೈಸ್ ಐತೆ ನನಗೆ ಗೊತ್ತಿಲ್ಲ. ಹಾಂ, ನಿಮಗೂ ಗೊತ್ತಿಲ್ಲ. ನಾನು ಸರ್ಪ್ರೈಸ್ ಕೊಡ್ತೀನಿ, ನಿಮಗೂ ಕೊಡ್ತೀನಿ, ಇವ್ರಿಗೂ ಕೊಡ್ತೀನಿ, ಎಲ್ರಿಗೂ ಕೊಡ್ತೀನಿ. ಸೊ 1000 ಸಬ್ಸ್ಕ್ರೈಬರ್ಸ್ ಜಲ್ದಿ ಮಾಡ್ಕೊರಿ. ಬೆಕ್ಕು ಕೂತೈತೆ ನೋಡ್ರಿ. ಹಾಯ್, ಬಾ ನನ್ನ ಕಡೆ ಬಾ. ಕೂತೈತೆ ನೋಡ್ರಿ, ಹೆಂಗೆ ನೋಡ್ತೈತಿ ನಮ್ಮ ಮನೀದು ಸ್ಮೆಲ್ ನೋಡೇ ಬರ್ತೈತಿ. ಇದು ಏನೋ ಸ್ಪೆಷಲ್ ಮಾಡಿದಾಗ ಮ್ಯಾವ್ ಮ್ಯಾವ್ ಅಂತೈತಿ. ನಾವು ಇವತ್ತೇನೋ ಸ್ಪೆಷಲ್ ಮಾಡಲೇ ಮ್ಯಾವ್ ಮ್ಯಾವ್ ಅನ್ನೋದು. ಕಬಿಶ್ ಅಲ್ಲಿ ಹೊಂಟ ನೋಡ್ರಿ. ನೋಡ್ರಿ ನಾ ಏನೇನು ಮಾಡಕತ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಗಾರ್ಡನ್ ಊಟಕ್ಕೆ ಅಂತ ಹೇಳಿ ಶಿಕಿ ಆಗತ್ತೈತ್ರಿ, ಅದಕ್ಕೆ ಕೂದಲ ಕಟ್ಕೊಂಡ್ಬಂದಿರಿ. ಇಲ್ಲಿ ಚೋಳಿಕಾಯಿ ಪಲ್ಯ ಮಾಡತ್ತೀನಿ ರೀ. ಈಗ ಚೋಳಿಕಾಯಿ ಪಲ್ಯ ಮಾಡೋದಂತ ನೋಡ್ರಿ. ಎಣ್ಣೆ ಕಾದೆ ತಂದು ನೋಡ್ತೀನಿ. ಹಾಂ, ಎಣ್ಣೆ ಕಾದದ್ರಿ. ಕೈ ತಗೋತೀನಿ ನಿಂದಿ ಫಸ್ಟ್. ಎಣ್ಣೆ ಕಾದದು ಚುಪ್ ಅನ್ನತೈತಿ. ಎದ್ದು ಬಲ್ಲಿ ಟೊಮೆಟೊ ಹಾಕೋದ್ರಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತೀರಿ. ಇಲ್ಲಿ ಚಪಾತಿನ ಅದೈತಿ. ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೋಬೇಕ್ರಿ. ಈ ಹಸಿ ಚಟ್ನಿ ಅರ್ಧ ಇಟ್ಟೇನ್ರಿ, ಇದು ಹಾಕ್ಬೇಕ್ರಿ. ಇದು ಹಾಕಿದ್ರೆ ಇದಕ್ಕೆ ಟೇಸ್ಟ್ ಬರುತ್ತೆ. ಇದಕ್ಕೆ ಏನೇನು ಹಾಕಿನಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕೊತ್ತಂಬರಿ ಹಾಕಿನ್ರಿ. ಇದಕ್ಕೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಅಂದರೆ ಇದಕ್ಕೆ ಟೇಸ್ಟ್ ಬರುತ್ತೆ. ನೀವು ಖಾರ ಹಾಕಿದ್ರೆ ಅದ್ರ ಟೇಸ್ಟ್ ಬರೋಲ್ಲ, ಅದಕ್ಕೆ ಇದು ಹಾಕ್ಬೇಕ್ರಿ. ಇದು ಸ್ವಲ್ಪ ಚೆನ್ನಾಗೆ ಫ್ರೈ, ಹಸಿ ಸ್ಮೆಲ್ ಹೋಗೋ ಮಟ್ಟ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ಹಿಂಗೆ ಫ್ರೈ ಮಾಡೋ ನಂತರ ಸ್ವಲ್ಪ ಆಮೇಲೆ ನೀವು ಇದಕ್ಕೆ ಅರ್ಶಿಣ ಪುಡಿ, ಶೇಂಗಾ ಪುಡಿ, ಗುರುವಳ ಪುಡಿ ಇದ್ರೆ ಶೇಂಗಾ ಇರ್ಲಿಕ್ಕಂದ್ರೆ ಗುರುವಳ ಪುಡಿ ಹಾಕ್ಬೋದು. ನಿಮ್ಗೆ ಎರಡು ಬೇಕಂದ್ರೆ ಎರಡು ಹಾಕ್ಕೋಬೋದು. ನಮ್ಮ ಕಡೆ ಈಗ ಶೇಂಗಾ ಪುಡಿ ಐತಿ, ಶೇಂಗಾ ಪುಡಿ ಹಾಕ್ತೀವಿ ನಾವು. ಆಮೇಲೆ ಇದು ಕುದ್ದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋ ನಂತರ ಅದು ಎಷ್ಟು ಇರ್ತೈತಲ್ಲ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಚೂರ್ಲ ಹಿಕ್ಕಟ್ಟ ಕುದಿಬೇಕಾದ್ರೆ ಬೆಲ್ಲ ಹಾಕೋರಿ. A few minutes later. ಊಟ ಹಚ್ಕೊಂಬಂಡೇರಿ. ಏನು ಊಟ ಹಚ್ಕೊಂಬಂದೆ ಅಂದರೆ ಚೋಳಿಕಾಯಿ ಪಲ್ಯ, ಅನ್ನ, ಶೇಂಗಾ ಹಿಂಡಿ ಮತ್ತು ಸೌತೆಕಾಯಿ ಗಜ್ರಿ. ಸೇಮ್ ನಾವು ಇಬ್ಬರು ಅದೇ ತಿನ್ಲಿಕ್ಕತ್ತೀವಿ. A few minutes later. ನಾನು ಹಿಂಗೆ ದುಸ್ಸ ನೀರು ತೊಗೊಂಡು ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಮತ್ತೀಗ ಈ ಚಡ್ಕಿ ಒಳಗೆ ನೀರು ತೊಗೊಂಬ ನಿನ್ ಕ್ಯಾಮ್ರಾ ನೋಡಲಿ ಹಿಂದೊಳೆ ಹಿಂದಿಲ್ಲ ಮತ್ತೆ ಚಾಲು ಮಾಡಿದಾರ ನಿನ್ನೆಲ್ಲ ಮಂಗೆ ಸುಮ್ಮನೆ ಕೊಡೋದಿಲ್ಲ, ಸುಮ್ಮನೆ ಕೂತಿರ್ತೀವಿ ಕೆಲಸ ಮಾಡ್ಕೋತ ನೋಡಿ. ಕೆಲಸ ಮಾಡಕತ್ತಿದ್ದೀನಿ ಈಗ ಊಟ ಅದು ಸ್ವಲ್ಪ ಮೂವಿ ನೋಡೋದಿದೆ. ಹೋಗ್ತಿದೆ ಮಂಗೆ ಹೋಗ್ತಿಲ್ಲ. ಅತ್ತ ಕಡೆ ಮುದ್ದೆ ಬಿಡ್ತೀನಿ. One hour later. ನೋಡ್ರಿ ಏನು ಮಾಡಪ್ಪ, ಏನೊಂದು ವಿಡಿಯೋ ಶೂಟ್ ಮಾಡೋದಿತ್ತು ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಏನು ನನಗೂ ಹೇಳಲ್ಲ. ಏನು ಮಾಡತ್ತಿ ಅಂತಂದ್ರೆ ಈ ಸುಮ್ಮನೆ ರೆಡಿ ಆಗಿ ಬಾ ನೋಡ್ರಪ್ಪ ಏನು ಮಾಡತ್ತಾಳು ಏನು ಅದೇ ಹಾಕಾಗತ್ತಿ ಫುಲ್. ಅಯ್ಯೋ ದೇವ್ರೆ ಸುದ್ದ ಮಾಡಿ ಏನು ಮಾಡಕ್ಕಿದಿಲ್ಲ ಗಂಟೆಲ್ಲ ಕವರ್ ಮಾಡಿ. ಯಾಕೆ ನಾನು ಪ್ಯಾನ್ ಮಾಡ್ಕೊಂಡು ಕೂತಾಳ್ರಿ. ಏನೋ ಕ್ವಶನ್ ಕೇಳ್ತಾಳಂತ, ಏನೋ ಆನ್ಸರ್ ಮಾಡ್ಬೇಕಂತ. ಏನು ಕೇಳ್ತಾಳೋ ಏನೋ ಈ ನನಗೂ ಹೇಳಲ್ಲ ಏನಂತ ಕೇಳೋದು, ಆನ್ಸರ್ಸ್ ಮಾಡೋದು. ಇಲ್ಲೆಲ್ಲಿ ಲೈಟ್ ತೊಗೊಳಗತ್ತಿಲ್ಲಿ ನೋಡ್ರಿ. ಪ್ರಿಪ್ರೇಷನ್ ಯಾವ ಪರಿ ಮಾಡತ್ತಾಳ, ಎಲ್ಲಿ ಎಂಥ ಪ್ರಿಪ್ರೇಷನ್ ಮಾಡತ್ತಿ, ಏನೈತಿ ಅಂತ ನೋಡ್ರಿ. ಇಟೆಲ್ಲ ಲೈಟಿಂಗ್ ಮಾಡತ್ತಾಳ. ಹಿಂದೆ ಏನು ಹಾಕ್ಯಾಳ ನೋಡ್ರಿ, ಇಲ್ಲಿ ಬೆಡ್ಶೀಟ್ ಹಾಕ್ಯಾಳ. ಏನು ಮಾಡತ್ರಿ, ಬ್ಲ್ಯಾಂಕೆಟ್ ಹಾಕ್ಯಾಳ. ಬೆಡ್ಶೀಟ್ ಇತ್ತು ನೋಡ್ರಿ, ನಾನು ಬ್ಲ್ಯಾಂಕೆಟ್ ಹಾಕ್ಯಾಳ. ಅಯ್ಯ ಯಾಕೆ ಹೇಳ ಸ್ವಲ್ಪ ನಾನು ಹೇಳ್ತೀನಿ ಅಂತ
ನಿನ್ ಗೊತ್ತೈತಿ ನಾ ಏನು ಇದ್ರ ಸಂಬಂಧ ಮಾಡತ್ತೀನಂತ? ಇಲ್ಲ ಗೊತ್ತಿಲ್ಲ, ಹೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಿಲ್ಲ. ಇಲ್ಲ ವಾವ್, ಏನೋ ಮಾಡತ್ತೈತ್ರಿಪ್ಪ, ಏನು ಮಾಡ್ತಿತ್ತು ಇರ್ರಿ, ಯಾರಿಗೆ ಗೊತ್ತು. ಇರ್ರಿ ನೋಡು ಮತ್ತೆ ಏನು ಮಾಡ್ತಾಳ. A few minutes later. ನೋಡ್ರಿಪ್ಪ ಎಷ್ಟು ರೆಡಿ ಆಗತ್ತಾಳ, ಏನಂತ ನನಗೆ ಹೊಟ್ಟೆ ಹೇಳಲ್ಲ ಹೇಳ. ಯಾಕೆ ರೆಡಿ ಹಾಕೋತಾಳ, ಏನು ಮಾಡತ್ತಿಲ್ಲಿ ನೋಡ್ರಿ ಅದು ಹೇಗೆ ಮಾಡಾಳ. ಹಿಂಗೆಲ್ಲ ಲೈಟಿಂಗ್ ಹಚ್ಚಾಳ, ಎಲ್ಲ ಹಂಗೆ ಒಂದು ಸಗ್ಗೆ ಇಟ್ಟಾಳ, ಕ್ಲೀನ್ ಮಾಡ್ತಾಳದು ಗೊತ್ತಿಲ್ಲ. ಮಾಡ್ತೀನಿ. ನೋಡ್ರ ಏನು ಮಾಡ್ತಾಳೆ ಹೇಳಾಗತ್ತಿಲ್ಲ ನನಗೆ. ಅವಾಗಿಂದ ವಿಚಾರ ಮಾಡತ್ತೀನಿ ಏನು ಮಾಡತ್ತಾಳ ಅಂತ ಹೇಳಿ ಹೊಟ್ಟೆ ಹೇಳಕ್ಕೆ ರೆಡಿ ಇಲ್ಲ. ನಾನು ಹಿಂಗಿದ್ದು ನಡೀತಿದ್ದಂತ, ನಾ ರೆಡಿ ಮಾಡತ್ತೆ. ನಾ ರೆಡಿ ಆಗಂದಿನಿ. ಮತ್ತು ನಾ ಇದೇ ಟಿ ಶರ್ಟ್ ಇನ್ನೇನು ರೆಡಿ ಆಗೋದು. ಸ್ವಲ್ಪ ಪಟಾಣಿ ಬಾ. ಎಲ್ಲಿ ಹೋಗಿ ಬರಲಿ ಇವ್ವ. ನೋಡ್ರಿ ಎಷ್ಟು ರೆಡಿ ನೋಡ್ರಿ ಇವತ್ತು ಹಾಕ್ಲಿ. ಅಕ್ಕ ಅದೇ ಯಾಕೆ ಹೋಗಾಡ್ತದೆ, ಇರಲಿ ಈಗ ಕ್ಲೀನ್ ಮಾಡ್ಬೋದು, ಚಂದಾಗಿ ನೀಟ್ ಮಾಡಿದೆ. ಬಟ್ ಮಾಡ್ತೀನಿಲ್ಲ, ಸ್ವಲ್ಪ ಹೋಗಿ ಅಂಟಿಸ್ ಬಾಲಿ. ಏನು ಅಂಟಿಸ್ಲಿ? ಬಿದ್ದವ ನೋಡ ಈ ಕಡೆ. ಏನು ಇದು ಅವು ಕುಡುದಿಲ್ಲ, ಅವು ಮುಗಿದವು. ಒಂದ್ಸಲ ಬಿದ್ರೆ ಮತ್ತೆ ಅಂಟುದಿಲ್ಲ ಅವು. ಅಂತ ಹೋಗ ಅಂಟಲ್ಲ ಹೋಗವು, ಅಂಟಿಸ್ ನೀನು. ಎಷ್ಟು ಮಾಡತ್ತಾಳ ನೋಡ್ರಿ, ಎಷ್ಟು ರೆಡಿ ಆಗತ್ತಾಳ. ವೇಟ್ ಹಾಕಿದ್ರೆ ಬೀಳ್ತಾವಲ್ಲಿ ಅವು ವೇಟ್. ಆಯ್ತಲ್ಲ ಕೂತ ಕುಡಿಸಿದೆ. ನಮ್ದು ಸೆಟಪ್ ಆತ್ರಿ. ಸೆಟಪ್ ನೋಡ್ರಿ, ಇಲ್ಲಿ ರಿಂಗ್ ಲೈಟ್ ಹಚ್ಚಿವಿ, ಈ ಕಡೆ ಇಲ್ಲಿ ಸೆಟಪ್ ಮಾಡೀವಿ. ನಾವು ಈ ಕಡೆ ಕೂಡ್ಬೇಕಂತೇಳಿ ಎಲ್ಲ ಡಿಸಿಷನ್ ಇವಂದಿರ್ತೈತಿ. ಬಟ್ ನಾ ಬರೀ ಒಂದು ಕ್ವಶನ್ಸ್ ಕೇಳೋದಷ್ಟೇ ಐತಿ. ಇಲ್ಲಿ ರೆಡಿ ಮಾಡ್ಕೊಂಡಿನಿ. ಅದು ಲಾಗ್ ಇನ್ನೊಂದ್ರಾಗ ಬರ್ತೈತಂತ. ಇದ್ರದ್ದು ಮೇನ್ ವ್ಲಾಗ್ ಬ್ಯಾರದು ಬರೋದೈತ್ರಿ. ಜಸ್ಟ್ ಬಿಹೈಂಡ್ ದಿ ಸೀನ್ಸ್ ತರ್ಸದ. ಬಿಹೈಂಡ್ ದಿ ಸೀನ್ಸ್ ನೋಡ್ರಿ ಇಬ್ಬರು ರೆಡಿ ಹೇಳ, ನಾ ಇಬ್ಬರು ರೆಡಿ ಕೊಟ್ಟಾಳ. 1 hour later. ಯಾಕ್ಲಿ ಇಲ್ಲಿ ಚಾ ಮಾಡೋದಲ್ರಿಕಿ. ಇದು ಗೋವಾಕ್ಕೆ ಹೋಗಿದ್ದಿಲ್ಲ, ಗೋವಾದಾಗ ಹೋಟೆಲ್ ರೂಮ್ ಇವೆಲ್ಲ ಇಟ್ಟಿದ್ರಿ. ಎಲ್ಲ ಎತ್ಕೊಂಡು ಬಂದಾಳ. ಅಲ್ಲಿದ್ದು ನನಗೆ ಗೊತ್ತೇ ಇಲ್ಲ, ಎಲ್ಲ ಎತ್ಕೊಂಡು ಬಂದ್ಬಿಟ್ಟಾಳೆ. ಇಲ್ಲಿ ನೋಡಿ ಎತ್ಕೊಂಡು ಬಂದಾಳ ಹಾಕಿ ನಮಗೆ ಕೊಟ್ಟಿರ್ತಾರೆ. ಮತ್ತೆ ರೊಕ್ಕ ತೊಗೊಂಡಿರ್ತಾರ ರೋಗಿ ಎಲ್ಲ ಟ್ರೈ ಮಾಡತ್ತಾಳ. ಯಾಕಂದ್ರೆ ಹಾಲಿಗೆನೆ ಭಾಳ ತುಟ್ಟಿ ಅಲ್ರಿ, ನಾವ್ ಆಡ್ಬೇಕು ಅನ್ಕೊಂಡು. ಅಲ್ಲಿ ಅವ್ರ ಏನ್ ಮಾಡಿರ್ತಾರ ಗೊತ್ತೇನ್ರಿ, ಬರೀ ಒಂದು ಕಿಡ್ಲಿ ಇಟ್ಟಿರ್ತಾರ, ಒಂದು ನೀರ್ ಇಟ್ಟಿರ್ತಾರ, ಹಾಲು ಇಟ್ಟಿರುದಿಲ್ಲ. ಇವೊಂದು ಇಟ್ಟಿರ್ತಾರ, ಹಾಲು ತೊಗೊಂಡು ಹೋಗ್ಬೇಕಲ್ಲ. ಅದಕ್ಕೆ ಎಲ್ಲಿ ಮಾಡಕ್ಕಾಗತ್ತ ಅಂತ ಹೇಳಿ ಈಗೇನ್ ಪ್ಲಾನ್ ಮಾಡಾಳ, ಎಲ್ಲ ಬಂದ ಹೇಗೆ ಮಾಡ್ಕೊಡಿ ಅಂತ ಹೇಳಿ ಡಿಸೈಡ್ ತಗೊಂಡ್ ಬಂದಾಳ. ಜೋರ್ ಐತಿ. ಈ ನೀರು ಹಾಕ್ಬಾರ್ದಲ್ಲಿ, ಸ್ವಲ್ಪ ಬರೀ ಹಾಲು ಹಾಕಿ. ಅದಕ್ಕೆ ಹಾಲು ಕುಚ್ಚಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನೀರು. ಹಾಲು ಅಂದ್ರೆ ಒಂದೊಂದು ಪಾಕೆಟ್ ಹಾಲು ಬೇಕು ನಿನಗೆ. ನಾಟಕ ಮಾಡ್ತಾಳ್ರಿ ಈಗ ನೋಡ್ರಿ, ಮುಖಂಡ್ರಿ ಕಣ್ಣಾಗ ಬಂದೇ ಬರ್ತಾವ ನೋಡ್ರಿ ಈಗ ನೀರು. ಭಾರಿ ನಾಟಕ ಮಾಡ್ತಾಳ್ರಿ ಈಕಿ, ಭಾಳ ನಾಟಕ ಮಾಡ್ತಾಳ. ಗೋನ್ ಮುರ್ದಿ ಅಂತೀನ. ಶುಗರ್ ತಗೊಂಡ್ ಬಂದಿಲ್ಲ, ಶುಗರ್ ತಗೊಂಡ್ ಬಂದಿಲ್ಲ ಇಲ್ಲಿಂದ. ತಗೊಂಬಂದಿನಿ ತಗೊಂಬಂದಿನಿ ನೋಡಿ, ಶುಗರ್ ತಗೊಂಡ್ ಬಂದಳ. ಗುಡ್ ಗುಡ್, ವೆರಿ ಗುಡ್. ಶಾಂಪೂ ಬಿಟ್ಟಿಲ್ಲ ನೋಡು, ಶಾಂಪೂ ತಂದೆ ಅಲ್ಲಿ. ಶಾಂಪೂ ತಂದೀನಿ. ಅಕ್ಕ ಶಾಂಪೂ ಸೋಪು ತಂದಿ. ಸೋಪ್ ತಗೊಂಡ್ರಿ. ಸೋಪ್ ತಗೊಂಡಿನಿ. ನನಗೂ ಗೊತ್ತಿಲ್ಲಲ್ಲ. ನನ್ನ ಫೇವ್ರೆಟ್ ಮೆಡಿವೇಟ್ ಸರಿ ಚೋಟ ₹2 ಅಂತ ತಗೊಂಡ್ ನೋಡ್ರಿ. ಇಲ್ಲ ನಮ್ಮೂರಿ ಅದಾವ, ತಗೊಂಡ್ಬಂದಾಕೆ ನಮಗೆ ಕೊಟ್ಟಿರ್ತಾರೆ ಇವು. ಅದಕ್ಕೆ ನಾನೇ ತಗೊಂಡಿನಿ. ಗುಡ್ ಗುಡ್. ಕಪ್ಗಳು ಕೊಡು. ಫುಲ್ ಸ್ಟ್ರಾಂಗ್ ಆಗುತ್ತೆ ಒಂದು ಕಪ್ಪಿಗೆ. ಶುಗರ್ ಸಣ್ಣ ಐತೆ ನೋಡ್ರಿ. ಫುಲ್ ಮತ್ತೆ ಜಲ್ದಿ ಮಿಕ್ಸ್ ಆಗ್ಬೇಕಲ್ಲ ನೋಡ್ರಿ. ಕಾಳ ಇರುತ್ತೆ ಸಾಕು ಪೂರ್ತಿ. ಬರ್ಬರ್ ಮಿಕ್ಸ್ ಗರ 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 ತಿರುಗಿಸ್ಬಿಡೋದು ಈಗ. ಕಾಫಿ ಕೊಡುವ. ಮತ್ತೆ ಯಾಕೆ ಹರಿಸಿದೆ ಅದನ್ನ? ನನಗೆ ಕಾಫಿ ಬೇಕಲ್ಲ. ಎದಕ್ಕೆ ಹರಿಸಿದೆ ಮತ್ತೆ? ನೀ ಚಾ ಮಾಡ್ಕೋ. ನಾ ಚಾ ನೀ ಕಾಫಿನ ಕೂಡ ಈ ಸುಮ್ಮ ಹರಿಸಿದೆ ರೀ, ಸ್ಮೆಲ್ ಹೋಗ್ತೈತ್ರಿ ಇದು. ನೀ ಮಾಡ್ಕೋ. ಬೇಡ, ಅಕ್ಕಿ ಚಾ ಇದು ಕುಡಿತಾಳ. ಅದು ಏನಾರ ಹಿಟ್ಟಿನಾಗ ಹಾಕಿ ಕಟ್ಟಿಡ್ ಸುಮ್ಮನೆ ಹರಿದು ಹಾಕ್ದ ನೋಡ್ರಿ. ಮತ್ತೆ ನೀನೇ ಹರಿದಿಟ್ಟಿದ್ದ ಆಲ್ರೆಡಿ. ಹರಿದು ಇಟ್ಟಿದ್ದೆ ನಾನು ಸ್ವಲ್ಪ. ಮತ್ತೆ ನಾ ಏನು ಮಾಡ್ದಂಗ, ನಾನು ಹರಿದೆ, ನೀನೇ ಹರಿದಿಟ್ಟಿದ್ದಿಲ್ಲ. ಮತ್ತೆ ನನ್ನ ಮೇಲೆ ಬರ್ತಾವ ನೋಡ್ರಿ. ಡೇಂಜರ್ ಅದ ಈಕಿ. ಕಾಫಿ ಚಲೋ ಅನ್ಸತೈತೆ ರೀ, ಟೇಸ್ಟ್ ಕಲರ್ ಮಸ್ತ್ ಬಂತ. ಅದಕ್ಕೆ ನಾನು ಸುಮ್ಮನೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೇನೆ. ಕುಡಿಯಪ್ಪ ಕುಡಿ. ನೋಡಿ ನಂಗೆ ಟೇಸ್ಟ್ ಚಲೋ ಆತಪ್ಪ ಅಂದ್ರೆ ನಾ ಕೊಡ್ತೀನಿ, ಇಲ್ಲಾಂದ್ರೆ ಚಾ ಕೊಡ್ತೀನಿ ಕುಡಿ. A few minutes later. ಏನಂತ ಹೇಳ್ತೀನಿ, ನಮ್ಮ ಮಮ್ಮಿ ಭಾಳ ಇದು ಮಾಡ್ತಿದ್ದಾರೆ ಅದ್ರ ಸಲುವಾಗಿ ಅದಕ್ಕೆ ತರಿಸ್ಬಿಟ್ಟೆ. ಏನದು ಸೇಫ್ ಇರ್ತೈತೆ ಅಂತ ಹೇಳಿ ಮಾಡಿ ತೋರಿಸ್ತೀನಿ. ನಿಮ್ಗೆ ತರ್ಸಾರಂತ ನೋಡ್ರಿ. ಹಿಂಗಿರ್ತೈತೆ ನೋಡ್ರಿ. ಇದು ತರಿಸಿದೆ ಆ ಲಡ್ಚಾಕಲ್ಲಿ. ಹಾಂ ಗೊತ್ತೇನ್ರಿ ಅದು? ತೋರಿಸ್ತೀನಿ. ಹಾಂ ಗೊತ್ತಾಯ್ತು. ಸ್ವಿಚ್ ಬೋರ್ಡಿಗೆ ಇದು ಹಾಕ್ತಾರಲ್ರಿ. ಅಲ್ಲಿ ಹೊರಗೆ ಬಾ, ಅಲ್ಲಿ ತೋರಿಸ್ತೀನಿ ಹೆಂಗೆ ಯೂಸ್ ಆಗತ್ತೆ.
ಚಲೋ ಐತೆ ಸುಮ್ಮನೆ ಇಡ ತರಿಸಿದ್ದೆ ಸುಮ್ಮನೆ ಇಲ್ಲಂದ್ರೆ ಶಾಕ್ ಸಿಕ್ಟಾಗ ಹೋಗ್ತಾವೆ ಹಿಂಗೆ ಕುಡಿಸ್ಬಿಡುತ್ತೆ ಇವನು ಡೇಂಜರ್ ಐತಿಲ್ಲಪ್ಪ ಇದು ಹೋತಿಲ್ಲ ಒಳಗೆ ಕುಂತ ಮಟ್ಟಿಗೆ ಇಷ್ಟ ಬರ್ತೈತಿ A few minutes later. ಮಸ್ತ್ ಬಜಿ ಮಾಡತ್ತಾಳ್ರಿ ಟೈಮ್ ಆಗೈತಿ 7:30 ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಜಬರ್ದಸ್ತ್ ಬಜಿ ಇದ್ರ ಬಜಿ ಮಿರ್ಚಿ ಬಜಿ ಕಂದ ಬಜಿ ಜಬರ್ದಸ್ತ್ ಕಾಂದ ಬಜ್ಜಿ ಅಂದ್ರೆ ಏನು ಮೆಣಸಿನ್ಕಾಯಿ ಹ್ಞೂ ಎಲ್ಲ ಹಾಕಿರ್ತಾರೆ ಮೆಣಸಿನ್ಕಾಯಿ ಹಾಕಿ ಡನ್ ನಾನು ಸ್ವಲ್ಪ ಹೊರ ಹೋಗ್ಬರೋದೈತಿ ಮಾರ್ಕೆಟಿಗೆ ಒಂದು ಪ್ಲಗ್ ತೊಗೊಂಡ್ಬರೋದೈತಿ ಪ್ಲಗ್ ತೊಗೊಂಡ್ಬರ್ತೀನಿ ಈಗ ಬಜಿ ಮಾಡತ್ತಾರೆ ಜಬರ್ದಸ್ತ್ ಓಕೆ ಬಜಿ ಆದ್ರಿಪ್ಪ ಜಬರ್ದಸ್ತ್ ಇದು ಭಾಳ ಬಿಸಿ ಬಿಸಿ ಐತಲ್ಲ ಓಹೋ ಬಿಸಿ ಐತಿ ಏನು ಮಾಡ್ತೀನಿ ಗೊತ್ತಾ ನಾನು ಬಂದು ತಿಂತೀನಿ ಯಾಕ ಹೋಗೈತಿ ಮಾರ್ಕೆಟ್ ಹೋಗೈತಿ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಆಮೇಲೆ ತಣ್ಣಗಾಗ್ಬಿಡ್ತಾವು ಮುಖ ತಗೊಂಡು ಹೊರಟ್ರು ಅದಂದ್ರೆ ಅದು ತಿಂದು ಹೋಗ್ತೀನಿ ಇಲ್ಲಾಂದ್ರೆ ಬಂದು ಕೊಡಿ ತಿಂತೀನಿ ಮಸ್ತ್ ನೋಡ್ರಿ ಮೊದಲು ಮಾರ್ಕೆಟ್ ಹೋಗ್ಬೋದು ಮತ್ತೆ ಸೊ ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗಕತ್ತಿದ್ದು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ